ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಹಾಗೂ ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 3ನೇ ವಚನ, ಇವೆಲ್ಲ ವಾಕ್ಯಗಳು ಪ್ರಿಯರೇ ದೇವರಿಗೆ ನಾವು ಕೇಳುವುದರ ವಿಷಯದಲ್ಲಿ ಬರೆಯಲ್ಪಟ್ಟಿವೆ. ಆದರೆ ಕೆಲವೊಂದು ಸಾರಿ ಸೈತಾನನು ಹೀಗೆ ಆಲೋಚನೆ ತರುತ್ತಾನೆ, ದೇವರು ನಿನ್ನ ವಿಷಯದಲ್ಲಿ ಮೌನವಾಗಿದ್ದಾನೆ, ಅಂದರೆ ದೇವರು ನಿನ್ನ ವಿಷಯದಲ್ಲಿ ಸೈಲೆಂಟ್ ಆಗಿದ್ದಾನೆ ಎಂಬುದಾಗಿ ಸೈತಾನನು ಕೆಲವೊಂದು ಸಾರಿ ಇಂಥ ಆಲೋಚನೆಗಳು ತರುತ್ತಾನೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಬಹಳ ಜಾಗ್ರತೆಯಿಂದ ಕೇಳ್ರಿ. ದೇವರು ನಿಮ್ಮ ವಿಷಯದಲ್ಲಿ ಅದನ್ನು ಯಾವತ್ತೂ ಕೂಡ ಮೌನವಾಗಿಲ್ಲ ಪ್ರಿಯರೇ. ಅಂದರೆ ದೇವರು ನಿಮ್ಮ ವಿಷಯದಲ್ಲಿ ಅದನ್ನು ಯಾವತ್ತೂ ಕೂಡ ಸೈಲೆಂಟ್ ಆಗಿಲ್ಲ ಪ್ರಿಯರೇ. ದೇವರ ಆತ್ಮನು ಹೀಗೆ ಹೇಳುತ್ತಾನೆ, ನಿಮ್ಮ ಸತ್ಯವೇದವನ್ನು ನೀವು ತೆರೆಯಿರಿ, ಆಗ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ ಎಂಬುದಾಗಿ. ಹಾಗಾಗಿ ಆತನು ನಿಮ್ಮ ಜೊತೆ ಮಾತನಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆಗೆ ಆತನು ಉತ್ತರ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ನಿಮ್ಮ